ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಡೇ ಟು ವ್ಲಾಗ್ ಆಗಿರುತ್ತೆ. ನನ್ನ ರೂಟೀನ್ ಯೂಶ್ವಲಿ ಯಾವಾಗೂ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ಸೊ ದೇವ್ರಿಗೆ ನಮಸ್ಕಾರ ಮಾಡಿ ಬೆಡ್ಶೀಟೆಲ್ಲ ಬಚ್ಚಿಟ್ಟು ಆಚೆ ಹೋಗೋಷ್ಟರಲ್ಲಿ ನಮ್ಮತ್ತೆ ಬಾಗಿಲಿಗೆ ನೀರು ಹಾಕಬೇಕು, ಗಾಡಿಯೆಲ್ಲ ಆಚೆ ತೆಗಿ ಅಂದರು. ಗಾಡಿಯೆಲ್ಲ ಆಚೆ ನಿಲ್ಲಿಸೋಷ್ಟರಲ್ಲಿ ಅವ್ರ ಬಾಗಿಲಿಗೆ ನೀರು ಹಾಕಿದ್ರು. ನಾನೊಂದು ಪುಟ್ಟ ರಂಗೋಲಿ ಹಾಕಿ ಒಳಗಡೆ ಹೋದೆ. ನಮ್ಮಮ್ಮ ಎದ್ದಿದ್ರು, ನಮ್ಮಪ್ಪ ಏನೋ ಮಲಗಿದ್ರು. ಸೊ ಅವ್ರು ನಾನು ಮಾತಾಡಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ರೊಟ್ಟಿಗೆ ಇಟ್ಟೇ ಕಳಿಸ್ತಾಯಿದ್ರು. ಸೊ ಆಚೆ ಬಂದು ಇನ್ನೇನು ನಮ್ಮ ಮನೆಯ ಕಾಯಕದ ಕಡೆಗೆ ತೊಡ್ಕೊಂಡೆ. ಅದೇ ಕಸ ಗುಡಿಸೋದು, ಮನೆ ಒರೆಸೋದು. ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮೇ ಆಗೋಗಿತ್ತು. ಸೊ ಯಾವುದೋ ಒಂದು ಬಟ್ಟೆ ತೊಗೊಂಡು ರೆಡಿ ಆಗೋಕ್ಕಂತ ಹೊರಟೆ. ಸೊ ಬೇಗ ರೆಡಿಯಾಗಿ ಒಂದೆರಡು ಫೋಟೋಸ್ ತೊಗೊಂಡು ಆಮೇಲೆ ಯಾಕೆ ಹೇಳ್ತಾರೆ ಒಂದು ಮಿರರ್ ಸೆಲ್ಫಿನೂ ತೊಗೊಂಡೆ. ಅದಾದಮೇಲೆ ದೇವ್ರಿಗೆ ಕೈ ಮುಗ್ದು ನಮ್ಮಮ್ಮ ಮಾಡಿರೋ ರೊಟ್ಟಿ ತಿಂದ್ಕೊಂಡು ನಾನು ಹೊರಟೆ ಆಫೀಸ್ಗೆ. ಆಫೀಸಿಂದ ಬರೋಷ್ಟರಲ್ಲಿ ನಮ್ಮ ಮನೇಲಿ ಒಬ್ಬ ಸ್ಟ್ರೆಸ್ ಬಸ್ಟರ್ ಇದ್ದ. ಅದೇ ನಮ್ಮ ಅಣ್ಣನ ಮಗ. ಅವನಿಗೆ ಡೈನೋಸಾರ್ ಅಂದರೆ ತುಂಬ ಇಷ್ಟ. ಆ ಡೈನೋಸಾರ್ ಕೊಟ್ಟು ಅವನ ಜೊತೆ ಆಟಾಡಿ ಸೊ ಅಷ್ಟೊತ್ತೆಲ್ಲ ಆಫೀಸಿಂದ ಸಮೋಸ ತಂದಿದ್ರು. ಸಮೋಸ ತಿಂದು ನಿದ್ರಾ ದೇವತೆಯ ಮಡಿಲು ಸೇರಿಕೊಂಡೆ. ಥ್ಯಾಂಕ್ ಯು.